ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಅಂತಾನೂ ಕೂಡ ಹೇಳಲ್ಲ, ಹಾಗಂತ ಎಲ್ಲವೂ ಕೂಡ ಸರಿ ಇಲ್ಲ ಅಂತಾನೂ ಕೂಡ ಹೇಳೋಕ್ಕಾಗಲ್ಲ. ಮಾತು ನಾವು ಮೂವರು ಒಂದಾಗಿದ್ದೇವೆ, ನಮಗೆ ಯಾಕೆ ಅನ್ಯಾಯ ಆಗಿದೆ, ಎಲ್ಲಿ ಅನ್ಯಾಯ ಆಗಿದೆ ಎಂಬ ಬಗ್ಗೆ ಮಾತುಕತೆ ಮಾಡಿದ್ದೇವೆ. ನಮ್ಮ ಮುಂದಿನ ನಡೆಯ ಬಗ್ಗೆ ಈಗಲೇ ಏನು ಹೇಳಲ್ಲ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ನಾವು ಮೂವರು ಒಟ್ಟಿಗೆ ಸೇರಿದ್ದು ಮುನ್ನಡೆಯಾಗಲಿದೆ. ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಾವು ಒಂದಾಗಿದ್ದೇವೆ. ಸದ್ಯಕ್ಕೆ ಯಾರ ಮೇಲೆ ದೂರಲ್ಲ, ಆದ್ರೆ ಎಲ್ಲವೂ ಸರಿ ಇಲ್ಲ. ತನ್ವೀರ್ ಸೇಠ್ ಮಾತಿದೆ. ನಾವು ಮೂವರು ಸಚಿವರಾಗಿ ನಮ್ಮ ಶಕ್ತಿ ತೋರಿಸಬೇಕಿಲ್ಲ. ಮೂವರಿಗೆ ಪ್ರತ್ಯೇಕವಾಗಿ ಸಮುದಾಯದ ಬೆಂಬಲವಿದೆ. ನಮ್ಮ ಶಕ್ತಿ ಬಗ್ಗೆ ಹೈಕಮಾಂಡ್ ಮುಂದೆ ಮಾತನಾಡುತ್ತೇವೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಪರೋಕ್ಷವಾಗಿ ಸಿದ್ದು ವಿರುದ್ಧ ಬೇಸರ ವ್ಯಕ್ತಪಡಿಸಿದ ತನ್ವೀರ್ ಸೇಠ್ ಮಾತು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇದೆ. ಒಂದು ಕಡೆ ಏನೂ ಆಗಿಲ್ಲ, ಆದ್ರೂ ಕೂಡ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳೋಕ್ಕೂ ಕೂಡ ಆಗಲ್ಲ. ಅಂದ್ರೆ ಬೇಸರ ಆಗಿದ್ದಂತೂ ನಿಜ, ಬಟ್ ನಮ್ಮ ಮುಂದಿನ ನಡೆ ಏನಿರುತ್ತೆ ಅನ್ನೋದು ನಾವು ಹೇಳೋದಿಲ್ಲ ಈಗಲೇ ಅನ್ನುವಂತ ನಿಟ್ಟಿನಲ್ಲಿ. ಅನ್ಯಾಯ ಆಗಿದೆ, ಎಲ್ಲಿ ಅನ್ಯಾಯ ಆಗಿದೆ ಎಂಬ ಬಗ್ಗೆ ಮಾತುಕತೆಯನ್ನ ಮಾಡಿದ್ದೇವೆ. ಮುಂದಿನ ನಡೆಯ ಬಗ್ಗೆ ಮಾತುಕತೆಯನ್ನ ಮಾಡಿದ್ದೇವೆ ಅಂತ. ಮುಂದಿನ ನಡೆ ಅಂದ್ರೆ ಏನು? ಒಗ್ಗಟ್ಟಾಗಿದ್ದೇವೆ, ಚಾಮುಂಡೇಶ್ವರಿ ಆಶೀರ್ವಾದದಿಂದ ಒಟ್ಟಾಗಿದ್ದೀವಿ ಅಂತ ಅಂದ್ರೆ ಏನು? ಅಂದ್ರೆ ಒಟ್ಟಾಗಿ ಹೈಕಮಾಂಡ್ಗೆ ಪ್ರೆಷರ್ ಹಾಕೋದಕ್ಕೆ ಮುಂದಾಗಿದ್ದಾರಾ? ಡಿ ಕೆ ಶಿವಕುಮಾರ್ಗೆ ಪ್ರೆಷರ್ ಹಾಕೋದಕ್ಕೆ ಮುಂದಾಗಿದ್ದಾರಾ? ಚರ್ಚೆ ಆಗಿಲ್ಲ. ಈಗ ನನಗಾಗಿರುವಂತಹ ನಾವು ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರು ಆ ಅಭಿಮಾನ ತೋರ್ತಾ ಇರುವಂಥದ್ದೇ ಸಾಕ್ಷಿ ಆಗ್ತಾ ಇದೆ. ಸೊ ಅದನ್ನು ಅನ್ಯಾಯ ನ್ಯಾಯ ಈ ವಿಚಾರದಲ್ಲಿ ನಾವು ಚರ್ಚೆ ಮಾಡೋದಲ್ಲ. ನಾವು ಮೂರು ಜನ ಒಟ್ಟಾಗಿ ಸಮಾಜಮುಖಿಯಾಗಿ ಆಗಬೇಕಾಗಿರುವಂಥ ಚಿಂತನೆಗಳ ವಿಚಾರದಲ್ಲಿ ಮತ್ತು ಪ್ರಸ್ತುತ ರಾಜಕಾರಣದ ವಿಚಾರದಲ್ಲಿ ಚರ್ಚೆ ಮಾಡಿ ದಟ್ಟವಾದಂಥ ಹೆಜ್ಜೆಗಳನ್ನ ಹಾಕುವಂಥ ತೀರ್ಮಾನ ಆಗ್ತದೆ. ತಪ್ಪು ಯಾರಿಂದ ಆಗಿದೆ ಅನ್ನೋದು ಇನ್ನೂ ಅದು ಯಾರೂ ನಮ್ಮ ಹತ್ರ ಚರ್ಚೆ ಆಗಿಲ್ಲ. ಆದರೆ ಒಂದು ಕರೆದಂತಹ ಸಂದರ್ಭದಲ್ಲಿ ಮಾತಾಡೋಕ್ಕೆ ಸಿದ್ಧರಾಗಿದ್ದೇವೆ. ಗೌರವಕ್ಕೆ ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಬರೋಕ್ಕೆ ಬಿಡಲ್ಲ. ಸೊ ಇದನ್ನು ಒಟ್ಟಾಗಿ ನಾವು ಈಗೇನು ಚರ್ಚೆ ಮಾಡ್ತಾಯಿದ್ದೀವಿ, ಇದರಲ್ಲಿ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆನೂ ಇದೆ, ಅದಕ್ಕೆ ಉತ್ತರಗಳು ನಮ್ಮ ಹತ್ರನೂ ಇಲ್ಲ. ಈಗ ನನಗಾಗಿರುವಂತಹ ನಾವು ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರು ಆ ಅಭಿಮಾನ ತೋರ್ತಾ ಇರುವಂಥದ್ದೇ ಸಾಕ್ಷಿ ಆಗ್ತಾ ಇದೆ. ಸೊ ಅದನ್ನು ಅನ್ಯಾಯ ನ್ಯಾಯ ಈ ವಿಚಾರದಲ್ಲಿ ನಾವು ಚರ್ಚೆ ಮಾಡೋದಲ್ಲ. ನಾವು ಮೂರು ಜನ ಒಟ್ಟಾಗಿ ಸಮಾಜಮುಖಿಯಾಗಿ ಆಗಬೇಕಾಗಿರುವಂಥ ಚಿಂತನೆಗಳ ವಿಚಾರದಲ್ಲಿ ಮತ್ತು ಪ್ರಸ್ತುತ ರಾಜಕಾರಣದ ವಿಚಾರದಲ್ಲಿ ಚರ್ಚೆ ಮಾಡಿ ದಟ್ಟವಾದಂಥ ಹೆಜ್ಜೆಗಳನ್ನ ಹಾಕುವಂಥ ತೀರ್ಮಾನ ಆಗ್ತದೆ. ತಪ್ಪು ಯಾರಿಂದ ಆಗಿದೆ ಅನ್ನೋದು ಇನ್ನೂ ಅದು ಯಾರೂ ನಮ್ಮ ಹತ್ರ ಚರ್ಚೆ ಆಗಿಲ್ಲ. ಆದರೆ ಒಂದು ಕರೆದಂತಹ ಸಂದರ್ಭದಲ್ಲಿ ಮಾತಾಡೋಕ್ಕೆ ಸಿದ್ಧರಾಗಿದ್ದೇವೆ. ಗೌರವಕ್ಕೆ ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಬರೋಕ್ಕೆ ಬಿಡಲ್ಲ. ಸೊ ಇದನ್ನು ಒಟ್ಟಾಗಿ ನಾವು ಈಗೇನು ಚರ್ಚೆ ಮಾಡ್ತಾಯಿದ್ದೀವಿ, ಇದರಲ್ಲಿ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆನೂ ಇದೆ, ಅದಕ್ಕೆ ಉತ್ತರಗಳು ನಮ್ಮ ಹತ್ರನೂ ಇಲ್ಲ.